ಬ್ಯಾರೇಜ್ ಗೇಟ್ನಿಂದ 2.5 ಟಿಎಂಸಿ ನೀರು ಪೋಲು ಸಂಬಂಧಿಸಿದಂತೆ ಚೀಫ್ ಇಂಜಿನಿಯರ್ ಜೊತೆ ಫೋನ್ ಮೂಲಕ ಮಾತನಾಡಿದ ಮಾಜಿ ಸಚಿವ ಶ್ರೀಮಂತ ಪಾಟೀಲ್. ಹಿಪ್ಪರಗಿ ಬ್ಯಾರೇಜ್ ಗೇಟ್ ಮುರಿದು 2.5 ಟಿಎಂಸಿ ನೀರು ಪೋಲಾಗಿದೆ. ಈಗಾಗಲೇ 3.5 ಟಿಎಂಸಿ ನೀರು ಸಂಗ್ರಹವಾಗಿದೆ. ಈ ನೀರು ಫೆಬ್ರವರಿ, ಮಾರ್ಚ್ ಖಾಲಿಯಾಗುವ ಸಂದರ್ಭವಿದ್ದು, ಬೇಸಿಗೆ ಕಾಲದಲ್ಲಿ 2 ಟಿಎಂಸಿ ನೀರಿನ ಪರ್ಯಾಯ ವ್ಯವಸ್ಥೆಗಾಗಿ ಸಂಬಂಧಪಟ್ಟ ನೀರಾವರಿ ಸಚಿವರು ಮಹಾರಾಷ್ಟ್ರದ ಸಚಿವರ ಜೊತೆ ಮಾತನಾಡಿ ನೀರಿನ ಪರ್ಯಾಯ ವ್ಯವಸ್ಥೆ ಈಗಲೇ ಮಾಡಿದಾಗ ಮಾತ್ರ ಅದು ಸೂಕ್ತ. ಕ್ರಮೇಣವಾಗಿ ನೀರು ಕಡಿಮೆಯಾದ ಮೇಲೆ ಮೇಲಿಂದ ನೀರು ಬಿಡಿಸಿದರೂ ಏನು ಪ್ರಯೋಜನವಾಗುವುದಿಲ್ಲ. ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಮಾಡಿ ನಾವು ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರಿನ ವಿಚಾರವಾಗಿ ಗಮನಕ್ಕೆ ತರುವಂತ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ ಎಂದು ನೀರಾವರಿ ಇಲಾಖೆಯ ಚೀಫ್ ಇಂಜಿನಿಯರ್ ಬಿಆರ್ ರಾಠೋಡ್ ಅವರ ಜೊತೆ ಫೋನ್ ಮೂಲಕ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಮಾತನಾಡಿದರು. ಈಗ ಲೀಕೇಜ್ ಫುಲ್ ಬಂದಾಯ್ತು. ಈ ಎಷ್ಟು ಇದೈತ್ರಿ ಅದು ನೀರು ಈಗ ಪೂರಾ ಬಂದ್ ಆಗ್ತಲ್ಲ ಲೀಕೇಜ್. ಸಾಹೇಬ್ರ ಅದು ನಿಮ್ದು ಒಂದು ಇದ್ರದ್ದು ಮೇಂಟೆನೆನ್ಸ್ ಸಲುವಾಗಿ ಒಂದು ಗೇಟ್ ಇಟ್ಟಿರ್ತಲ್ಲ, ಅದು ಫಸ್ಟ್ ದಿವಸ ಹಾಕ್ಲಾಕ್ ಬರ್ತಿದ್ದಿಲ್ಲ ರೀ. ಹಾ ಹೌದು ಅದನ್ನ ಹಾ 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 ನೀವು ಅದ್ರ ಅವ ಅಂತ ಮಾಡ್ತೀವಿ. ಒಂದು ಫೋಟೋ ಹಾ ಮುಂಚಿಟ್ಟ ಆನ್ಯುವಲಿ ಅದು ಆಗಬೇಕಿಲ್ಲ. ಅದು ಈಗ ಇದು ಮೇಂಟೈನ್ ಆಗ್ಲಿಕ್ಕೆ ಮತ್ತೆ ಹೆಂಗೆ ಇದು ಈ ಬ್ಯಾಸ್ಗ್ಯಾಗ ನೀರಿಗೆ ಹೆಂಗೆ ನೋಡೋದು ಕೇಳಿದ್ರೆ ಇದೇನಾಗಿದ್ದಾತು ರಿಪೇರಿ ಮಾಡಿರ. ಈಗ 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 2 ಟಿಎಂಸಿ ನೀರು ಹೋಯ್ತಿಲ್ಲ. ಈಗೇನು ಅದು ಈಗ ಆಗ್ಬೋದು ಏನ್ರಿ? ಮತ್ತೆ ಇದು ಬ್ಲೌ ಮೆಗಿಂದ ಈಗ ಒಂದ್ ಮಾಡಿಲ್ಲ, ಸ್ವಲ್ಪ ಅಲ್ಲಿ ಹಿಡಿತದಿಂದ ನೀರು ಜರ ಹೋದ್ರ ಮಿನಿಟ್ ಬಿಡಿಸಲ್ಲ. ಮತ್ತೆ ಇದು ಫುಲ್ ಆಗ್ಬೇಕಿಲ್ಲ. ಇದು ಇಲ್ಲಿಗ್ರಿ ಇಲ್ಲಿ ಭಾಳ ದೊಡ್ಡ ನುಕ್ಸಾನ್ ಆಗ್ತದ್ರಿ ಇಲ್ಲಿ. ಈಗ 2-3 ಹಾಳಕ್ ಬರ್ತದಲ್ಲ ಈಗ ಈಗ ಬರೋದು ಈಗ ಬಿಡಿಸ್ಬೋದು. ಅಂದ್ರೆ ಈಗ ಫುಲ್ ನೀರ್ ಐತೆ ಅಲ್ಲಿ. ಈಗ ಒಂದೇನೈತ್ರಿ, ನೀವು ಒಮ್ಮೆ ಎಕರೆ ಕೆನಲ್ ಬಂದದು ಅಂದ್ರ ಎಷ್ಟು ಬೇಕಾದ ಸ್ಟಾಕ್ ಇದ್ರಿ ರೈತರ ಕೆಳಗ ನೀರ್ ಬಿಡಂಗಿಲ್ರಿ. ನಾವು ಬಿಟ್ಟಿದಿರಲ್ಲ, ಅವ್ ಯಾರು ಬೇಕಾದ್ ಮಾಡಿದ್ರು ಬಿ ನೀವು ಮಿಲಿಟರಿ ತರಿಸಿದ್ರು ಬಿ ಯಾಕಿಲ್ಲ. ಈಗ ಸರ್ಪ್ಲಸ್ ಆಯ್ತು, ಈಗ ಬಿಟ್ರಿ ನೋಡ್ರಿ. ಅವ್ರು ಜರ ನೋಡ್ರಿ, ನಾವು ಮಾತಾಡ್ತೀವಿ ಬೇಕಾದ್ರೆ. ನಮಸ್ಕಾರ. ನಾವು ಜರ ಪ್ರಯತ್ನ ಮಾಡ್ತೀವಿ. ನೀವು ನೋಡ್ರಿ, ಗೊತ್ತ ಲೆವೆಲ್ ಮ್ಯಾಗ ಜರ ಸುಮ್ಮನೆ ತುಂಬಲಿ. ಇಲ್ಲಿಗೆ ನಮ್ಮಲ್ಲಿ ಬಹಳ ದೊಡ್ಡ ತ್ರಾಸ ಆಗ್ತೈತಿ. ಇಲ್ಲಿ ಅದ್ರ ಜುಮ ಇದ್ದಂಗೆ ಐತಿ. ಜುಮ ಲಾಟ್ ಏನ್ ಸಮಸ್ಯೆ ಆಗಿಲ್ಲ. ಇಲ್ಲ ಆಗ್ಲಿ ಬಿಡಿ. ನಮ್ಮ
ಘಟಪ್ರಭಾದ ನೀರು ಜನ ಬಂದ್ರೆ ಬರೋಬ್ಬರಿ ಆಗೋದು ಇಲ್ಲಿಗೆ ಅದ್ರ ಮ್ಯಾಗ ಭರವಸೆ ಇಟ್ಟು ನಡೆಯಂಗಿಲ್ಲ ಅದು. ಅದೇನು ಭರವಸೆ ಅದೇನು ಬಿಟ್ಟು ಇಲ್ಲ. ಹಾಂ